ಚಿಕ್ಕೋಡಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ದನಗಳಿಗೆ ಕುಡಿಯಲು ನೀರು ಮತ್ತು ಮೇವಿನ ಕೊರತೆಯಾಗಿದ್ದು, ಈ ಬಗ್ಗೆ ನೂರಾರು ರೈತರು ಚಿಕ್ಕೋಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ತಕ್ಷಣವೇ ರಾಜ್ಯ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ರೈತರಿಗೆ ಕೂಡಲೇ ಸ್ಪಂದಿಸಬೇಕು. ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಜನ ಆತಂಕದಾಗದಾರ. ಇದೆಲ್ಲ ಹೋಗಿಯೂ ಕೂಡ ನಮ್ಮ ಹಿಂದೆ ಬೆಳೆಯುವನಿಗೆ ಹೋತು, ದನ ಕರುಗಳಿಗೆ ಮೇವಿಲ್ಲ. ತಕ್ಷಣ ನಾಳೆಯಿಂದ ನೀವು ಎಲ್ಲ ಗೋಶಾಲೆಯನ್ನು ಪ್ರಾರಂಭ ಮಾಡಬೇಕು. ದನಗಳಿಗೆ ಮೇವಿನ ಬ್ಯಾಂಕ್ ಮಾಡ್ತಿರೋ ಏನೇನು ಮಾಡ್ತೀರಿ, ದನಗಳು ಕುಡಿಯಾಕ ನೀರ ನಿರಂತರವಾಗಿ. ಯಾಕಪ್ಪ ಅಂತಂದ್ರ ಇನ್ನು ಚುನಾವಣೆ ಬತ್ತ, ಇನ್ನೊಂದು ಭಾಳ ಅಂದ್ರೆ ಒಂದು 8 ದಿವಸನಾಗ ಗೋಶಾಲೆ ಕೋರ್ಟ್ ಆಫ್ ಕಂಡಕ್ಟ್ ಬತ್ತ ಅಂತೇಳಿ ನಾವು ಚುನಾವಣೆ ಮಾಡತ್ತೀವ್ರಿ. ಅಲ್ಲಿ ಹೋಗಿದ್ರಿ ಇಲ್ಲಿ ಹೋಗಿದ್ರಿ ಅಂತೇಳಿ ಇವತ್ತ ಅದ್ರೊಳಗೆ ಹೊಂಟಿರ್ತಂದ್ರ ನಮ್ಮ ಬದುಕೆಲ್ಲ ತೊಂದರೆ ಒಳಗೆ ಆಕೈತಿ. ಮತ್ ನಾವ್ ಎಲ್ಲಿ ಬರ್ಬೇಕು, ಈ ಆಫೀಸ್ ಬರೋದು ಮತ್ ಇಲ್ಲಿ ಹಾಕಿಸ್ಕೊಳ್ಳೋದು, ಹೋಗ್ಬೋದು, ಬಡ್ಕೋದು, ಹೇಳ್ಬೋದು, ಇದೆಲ್ಲ ಬ್ಯಾಡ ಅಂತೇಳಿ ನಮಗ ಅಡ್ವಾನ್ಸ್ ಮನವರಿಕೆ ಮಾಡಿ ಮನವಿ ಮಾಡಿ AC ಮೇಡಮ್ ಅವ್ರು ಕೂಡ ಇದನ್ನ ನಾವು ಮನವರಿಕೆ ಮಾಡಿದ್ದು ಬರತ್ತು ತಾವು ಇರೋದು ಹೇಳಿದ್ರು. ಅವ್ರೆಲ್ಲ ಬಹುಶಃ CM ಬರತ್ತನು ಹೋಗ್ಯಾರೋ ಇಲ್ಲೂ ಗೊತ್ತಿಲ್ಲ. ನಾವ್ ಯಾರು ತಹಸೀಲ್ದಾರ್ ಸಾಹೇಬ್ರು ಅದಿರ್ಲ ಪರಿಕ್ರಿಯೆ ನೀವು ಮಾಡಿ ನಮಗ್ ಬೇಕಾಗಿಲ್ಲ. ನಮ್ಮ ಪರಿಕ್ರಿಯೆ ಬಹಳ ಮಹತ್ವ. ಯಾಕಂದ್ರೆ ಜನರನ್ನ ಕಾಪಾಡೋದು, ಜನರನ್ನ ರಕ್ಷಣೆ ಮಾಡೋದು, ದನಕರಗಳನ್ನ ರಕ್ಷಣೆ ಮಾಡೋದು ಅದು ಮಹತ್ವವಾದೈತಿ. ಯಾಕಂತಂದ್ರ ನಮಗೆಲ್ಲ ಈಗೇನು ಹೊಸದಲ್ಲ. ಬೆಳಕೋಡು ಕ್ರಾಸ್ಗೆ ನಾವ ನೀರ್ ಪ್ರಾಬ್ಲಮ್ ಇಲ್ಲ, ಎಲ್ಲಿಯೂ ಮೇವಿನ ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ನಿವಾರಣೆ ಮಾಡ್ತೀವಿ. ಯಾರು ಕಾಳಜಿ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಅವರು ಕೂಡ ತೊಂದರೆ ಅನುಭವಿಸ್ತಾರೆ. ಎಲ್ಲಿ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಇರ್ತಕ್ಕಂಥ ರಾಯಬಾಗ್ ಇರ್ಲಿ, ಹಂದಿನಿ ಇರ್ಲಿ, ನಿಪ್ಪಾಣಿ ಇರ್ಲಿ, ಎಲ್ಲೋ ಇರ್ಲಿ, ಯಾರ್ಯಾರ ಗವರ್ಮೆಂಟ್ ಆಗಿ ಚಾಲು ಆಗಿ ನೀರ ಮೇವ ಬ್ಯಾಂಕ್ ಚಾಲು ಆಗ್ಲಿಲ್ಲ ಅಂದ್ರ ನಾವು ಮತ್ತೆ ಬೆಳಕೂಡ ಗೇಟ್ ಸರ್ಕಲ್ ಬಂದ್ ಮಾಡ್ಕೊಂಡ ಸಾವಿರಾರು ಜನ ಅಲ್ಲೇ ಕೂತ್ಬಿಡ್ತು. ಚಾಲು ಮಾಡಿದಾಗ ಹೇಳುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕ ಅವಕಾಶ ಕೊಡ್ದ ದಯವಿಟ್ಟು ತಾವ ತಹಸೀಲ್ದಾರು AC ಅವ್ರ ಜೊತೆ ಮಾತಾಡ್ರಿ, DC ಮಾತಾಡ್ರಿ.